ಬಸವನಾಡಿನ ಸಂಪ್ರದಾಯದ ಪ್ರಕಾರ ಸರ್ವರಿಗೂ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ವಿಶ್ವಗುರು ಬಸವಣ್ಣನವರ ವಚನಗಳ ವಿಶ್ಲೇಷಣಾ ಸರಣಿಗೆ ಸ್ವಾಗತ. ಇಂದು ನಾವು 12ನೇ ಶತಮಾನದ ಬಹುಮುಖ್ಯ ವಚನವೊಂದರ ಆಳಕ್ಕೆ ಇಳಿಯುತ್ತಿದ್ದೇವೆ. ಹೌದು, ಇದು ಕೇವಲ ವಚನವಲ್ಲ, ಇದೊಂದು ಸಂಪೂರ್ಣ ಆಧ್ಯಾತ್ಮಿಕ ಪಯಣದ ನಕ್ಷೆ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವನ್ನು ಸೂಚಿಸಲು ದಯವಿಟ್ಟು ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗಾದರೆ ಇಂದಿನ ವಚನ ಹೀಗಿದೆ: ಎದೆ ಬಿರಿವನ್ನಕ್ಕ, ಮನ ದಣಿವನ್ನಕ್ಕ, ನಾಲಗೆ ನಲಿನಲಿದೋಲಾಡುವನ್ನಕ್ಕ, ನಿಮ್ಮ ನಾಮಾಮೃತವ ತಂದರಿಸು ಕಂಡಯ್ಯ ಎನಗೆನ್ನ ತಂದೆ, ಬಿರಿಮುಗುಳಂದದಿ ಎನ್ನ ಹೃದಯ, ನಿಮ್ಮ ಶ್ರೀಚರಣದ ಮೇಲೆ ಬಿದ್ದರಳುಗೆ ಕೂಡಲ ಸಂಗಯ್ಯ. ಆಹಾ, ಮೊದಲ ಸಾಲುಗಳಲ್ಲೇ ಒಂದು ತೀವ್ರತೆ ಇದೆ. ಎದೆ ಬಿರಿವನ್ನಕ್ಕ, ಮನ ದಣಿವನ್ನಕ್ಕ. ಅಂದ್ರೆ ಇದು ಕೇವಲ ದೈಹಿಕ ಅಥವಾ ಮಾನಸಿಕ ಬಳಲಿಕೆಯ ಬಗ್ಗೆನಾ, ಅಥವಾ ಇದಕ್ಕೊಂದು ಬೇರೆಯೇ ಆಯಾಮ ಇದೆಯಾ? ಬಹಳ ಮುಖ್ಯವಾದ ಪ್ರಶ್ನೆ. ಯಾಕಂದ್ರೆ ಮೊದಲ ನೋಟಕ್ಕೆ ಇದು ಲೌಕಿಕ ಬಳಲಿಕೆಯ ಹಾಗೆ ಕಾಣುತ್ತೆ. ಹೌದು, ಆದರೆ ಇದರ ಹಿಂದಿನ ಅರ್ಥವೇ ಬೇರೆ. ಇದು ನಾನು, ನನ್ನದು ಅನ್ನೋ ಅಹಂಕಾರದ ದಣಿವು. ಆ ಕಾಲದ ಪುರೋಹಿತಶಾಹಿ ವ್ಯವಸ್ಥೆಯಲ್ಲಿ ನಾನು ಅನ್ನೋ ಭಾವಕ್ಕೆ ಬಹಳ ಪ್ರಾಮುಖ್ಯತೆ ಇತ್ತು. ಸರಿ. ಆ ಅಹಂಕಾರದಿಂದ ಮನಸ್ಸು ಸೋತು ತನ್ನ ಇರುವಿಕೆಯನ್ನೇ ಮರೆತು ಸಂಪೂರ್ಣ ಶರಣಾಗುವ ಸ್ಥಿತಿ ಇದು. ಇಲ್ಲಿ ದೈಹಿಕ ದಣಿವಿನ ಆಚೆಗೆ ಅಹಂಕಾರದ ವಿಸರ್ಜನೆಯೇ ಮೊದಲ ಹೆಜ್ಜೆ. ಓ, ಹಾಗಾದ್ರೆ ನಾನು ಅನ್ನೋದು ಇಲ್ಲವಾದಾಗಲೇ ದೈವಕ್ಕೆ ಜಾಗ ಸಿಗೋದು? ಖಂಡಿತ, ಅದೇ ಶರಣತತ್ವದ ಮೊದಲ ಹೆಜ್ಜೆ. ಹಾಗಾದ್ರೆ ಆ ಅಹಂಕಾರ ಪೂರ್ತಿಯಾಗಿ ಕರಗಿದ ಮೇಲೆ ಮುಂದೇನೋ? ನಾಲಗೆ ನಲಿನಲಿದೋಲಾಡುವನ್ನಕ್ಕ ನಿಮ್ಮ ನಾಮಾಮೃತವ ತಂದೆರಸು ಅಂತಾರಲ್ಲ, ಇಲ್ಲಿ ನಾಮಾಮೃತ ಅನ್ನೋ ರೂಪಕ ಆಹಾ, ಬಹಳ ಸುಂದರವಾಗಿದೆ. ಹೌದು, ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ನಾಮಸ್ಮರಣೆ ಅನ್ನೋದು ಒಂದು ಯಾಂತ್ರಿಕ ಕ್ರಿಯೆ ಅಲ್ಲ. ಅದು ಆನಂದದ ಒಂದು ಅನುಭೂತಿ. ಅಹಂಕಾರ ಕರ್ಗಿದಾಗ ಉಳಿಯೋದು ಶುದ್ಧ ಚೈತನ್ಯ. ಆ ಸ್ಥಿತಿಯಲ್ಲಿ ಮಾಡೋ ನಾಮಸ್ಮರಣೆ ಇದೆಯಲ್ಲ, ಅದು ನಾಲಿಗೆಗೆ ಆನಂದದ ನೃತ್ಯದ ಅನುಭವ ನೀಡುತ್ತೆ. ನೃತ್ಯದ ಅನುಭವ? ಹೌದು. ಮತ್ತು ಅಮೃತ ಅಂದ್ರೆ ಸಾವಿಲ್ಲದ ಸ್ಥಿತಿ. ಹಾಗೆಯೇ ಲಿಂಗಾಯತ ತತ್ವದ ಪ್ರಕಾರ ನಿರಾಕಾರನಾದ ದೈವದ ನಾಮಸ್ಮರಣೆ ಲೌಕಿಕ ಬಂಧನಗಳಿಂದ ಬಿಡುಗಡೆ ನೀಡುವ ಅಮೃತಕ್ಕೆ ಸಮ. ಈ ಆಳವಾದ ವಿಶ್ಲೇಷಣೆ ಹೀಗೆಯೇ ಮುಂದುವರಿಯಲಿ. ನಮ್ಮ ಈ ಪ್ರಯತ್ನಕ್ಕೆ ಬೆಂಬಲ ನೀಡಲು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ವಿನಂತಿಸಿಕೊಳ್ತೇನೆ. ಖಂಡಿತ. ವಚನದ ಕೊನೆಯಲ್ಲಿ ಒಂದು ಅತ್ಯಂತ ಸುಂದರವಾದ ಚಿತ್ರಣ ಬರುತ್ತೆ. ಬಿರಿಮುಗುಳಂದದಿ ಎನ್ನ ಹೃದಯ ನಿಮ್ಮ ಶ್ರೀಚರಣದ ಮೇಲೆ ಬಿದ್ದರುಳಿಗೆ. ಇದರ ತಾತ್ವಿಕ ಹಿನ್ನೆಲೆ ಏನು? ಇದು ಈ ಸಂಪೂರ್ಣ ವಚನದ ತಾತ್ವಿಕ ಶಿಖರ ಅಂತಲೇ ಹೇಳಬಹುದು. ಮುಗ್ಗುವಂದೇ ಅರಳದ ಸುಪ್ತಾವಸ್ಥೆಯಲ್ಲಿರುವ ಹೃದಯ. ಅಂದ್ರೆ ಅಜ್ಞಾನದಲ್ಲಿರುವ ಚೇತನ. ಹೌದು, ಸರಿಯಾಗಿ ಹೇಳಿದ್ರಿ. ಅದಕ್ಕೆ ತನ್ನ ಪೂರ್ಣ ಸಾಮರ್ಥ್ಯದ ಅರಿವಿರೋದಿಲ್ಲ. ಆ ಮೊಗ್ಗು ಯಾವಾಗ ಶ್ರೀಚರಣಕ್ಕೆ ಅಂದ್ರೆ ಪರಮಜ್ಞಾನಕ್ಕೆ, ದೈವಿಕ ತತ್ವಕ್ಕೆ ಸಂಪೂರ್ಣವಾಗಿ ಶರಣಾಗೋದೋ ಆಗ ಅದು ಹೂವಾಗಿ ಅರಳುತ್ತೆ. ಅಂದ್ರೆ ಅಜ್ಞಾನದಿಂದ ಜ್ಞಾನದೆಡೆಗೆ, ಅಪೂರ್ಣತೆಯಿಂದ ಪರಿಪೂರ್ಣತೆಯೆಡೆಗೆ ಸಾಗುವ ಒಂದು ಆಧ್ಯಾತ್ಮಿಕ ಪರಿವರ್ತನೆ ಇದು. ಹಾಗಾದ್ರೆ ಈ ವಚನದ ಒಟ್ಟಾರೆ ಸಂದೇಶವನ್ನ ಹೀಗೆ ಅರ್ಥ ಮಾಡಿಕೊಳ್ಬಹುದಾ? ನಮ್ಮ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಶರಣಾಗತಿಯ ಮೂಲಕವೇ ಆಧ್ಯಾತ್ಮಿಕ ಅರಳುವಿಕೆ ಸಾಧ್ಯ ಅಂತ? ಖಂಡಿತ. ಇದು ಕೇವಲ ಭಕ್ತಿಯ ಅಭಿವ್ಯಕ್ತಿ ಮಾತ್ರ ಅಲ್ಲ. ಇದೊಂದು ಆಧ್ಯಾತ್ಮಿಕ ಮಾರ್ಗಸೂಚಿ. ಅಹಂಕಾರವನ್ನ ತ್ಯಜಿಸಿ ಹೃದಯವನ್ನ ಅರಳಿಸಿಕೊಳ್ಳುವುದೇ ನಿಜವಾದ ದೈವಾನುಭವ ಅನ್ನೋ ಸಂದೇಶವನ್ನ ಈ ವಚನ ನೀಡುತ್ತೆ. ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ಧನ್ಯವಾದಗಳು. ಹೌದು, ಅವರಿಗೂ ನಮ್ಮ ಧನ್ಯವಾದಗಳು. ಈ ವಚನ ನಮ್ಮ ಇಂದಿನ ಜೀವನದ ಬಗ್ಗೆಯೂ ಯೋಚಿಸುವಂತೆ ಮಾಡುತ್ತೆ. ಖಂಡಿತ. ಕೊನೆಯದಾಗಿ ಕೇಳುಗರಿಗೆ ಒಂದು ಪ್ರಶ್ನೆ. ಈ ವಚನವನ್ನ ಕೇಳಿದ್ಮೇಲೆ ನಮ್ಮ ಇಂದಿನ ಈ ಗಡಿಬಿಡಿಯ ಜೀವನದಲ್ಲಿ ಶರಣಾಗತಿ ಅನ್ನೋ ಪರಿಕಲ್ಪನೆಗೆ ಯಾವ ಸ್ಥಾನವಿದೆ? ಅಹಂಕಾರವಿಲ್ಲದ ಸಂಪೂರ್ಣ ಸಮರ್ಪಣಾ ಭಾವ ಇವತ್ತಿಗೂ ಪ್ರಸ್ತುತವೇ? ಯೋಚಿಸಬೇಕಾದ ವಿಷಯ. ಖಂಡಿತ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಶರಣು ಶರಣಾರ್ಥಿ. ಸರ್ವರಿಗೂ ಶರಣು.